ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಆಫೀಸು ನಾವು ಹನುಮಾನ್ ಎಂಟರ್ಪ್ರೈಸಸ್ ಅಂತೇಳಿ ಹೆಸರಿಟ್ಟು ಮಾಡಿದಾಗಲಿಂದ ಅವತ್ತಿಂದನೂ ನಾವು ಹನುಮ ಜಯಂತಿ ಮಾಡ್ಕೊಂಬರ್ತಾಯಿದ್ದೀವಿ. ನಾವು ಆಯುಧ ಪೂಜೆಯಲ್ಲಿ ಈ ಥರ ಬೇರೆ ಬೇರೆ ಇತರ ವಿಶೇಷ ದಿನಗಳಲ್ಲಿ ನಾವು ಆಫೀಸನ್ನ ಪೂಜೆ ಮಾಡ್ತಾಯಿಲ್ಲ. ನಾವು ಹನುಮ ಜಯಂತಿ ದಿನ ನಮ್ಮ ಮನೆ ದೇವರು ಆಂಜನೇಯ ಆಗಿರೋದ್ರಿಂದ ಹನುಮ ಜಯಂತಿ ದಿನ ನಾವು ಪೂಜೆ ಮಾಡ್ತೀವಿ. ಹಾಗೆ ಈ ವರ್ಷವೂ ಸಹ ಪ್ರತಿ ವರ್ಷದಂತೆ ಹನುಮ ಜಯಂತಿಯ ಆಫೀಸಲ್ಲಿ ಪೂಜೆ ಮಾಡಿದ್ದೀವಿ. ಈ ದಿನ ವಿಶೇಷವಾಗಿ ಪ್ರತಿ ವರ್ಷದಂತೆ ನಮ್ಮ ಅಶೋಕಣ್ಣವ್ರು ಬಂದು ಸಂಕಲ್ಪ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಭಾಳ ಹೊತ್ತು ಕೂತಿದ್ದು ಎಲ್ಲರಿಗೂ ಈ ವರ್ಷದ ಕ್ಯಾಲೆಂಡ್ರು ಬಿಡುಗಡೆ ಕಾರ್ಯಕ್ರಮ ಇತ್ತು. ಕ್ಯಾಲೆಂಡ್ರ್ ಬಿಡುಗಡೆ ಮಾಡಿ ತಿಂಡಿ ತಿಂದು ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆಲ್ಲ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು, ನಮ್ಮ ಜೊತೆಯಲ್ಲಿ ನಮ್ಮ ಲೀಡ್ರುಗಳು, ಸ್ನೇಹಿತರುಗಳು ಎಲ್ಲರೂ ಸೇರಿ ಯಶಸ್ವಿಯಾಗಿ ಇವತ್ತು ನಮ್ಮ ಕೇಶವ ಇರ್ಬೋದು, ವಿಶ್ವಣ್ಣ ಇರ್ಬೋದು, ನಮ್ಮ ಶಿವು ಇರ್ಬೋದು, ಜಗಣ್ಣ, ಮಹೇಶಣ್ಣ ಎಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷವೂ ಭಾಳ ಚೆನ್ನಾಗಿ ದೇವ್ರ ಪೂಜೆ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಹಿರಿಯರು ಎಲ್ಲ ಲೀಡ್ರುಗಳು ಸೇರಿ ಪೂಜೆ ಮಾಡಿದ್ದೀವಿ. ಆಂಜನೇಯನ ಕೃಪೆ ನಮ್ಮೆಲ್ಲ ಸ್ನೇಹಿತರ ಮೇಲೂ ಇರಬೇಕು. ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ನಮ್ಮೆಲ್ಲ ಮಹಿಳಾ ಲೀಡ್ರುಗಳು ಎಲ್ಲ ಬಂದು ಇವತ್ತು ನಾವು ಆಂಜನೇಯನ ವಿಶೇಷವಾಗಿ ಬೇಡ್ಕೊಂಡಿದ್ದೀವಿ. ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಎಲ್ಲನೂ ಆಂಜನೇಯ ದೇವರು ಕರುಣಿಸಲಿ. ಎಲ್ಲ ಸ್ನೇಹಿತರು, ಎಲ್ಲ ಪಕ್ಷದ ಸ್ನೇಹಿತರುಗಳು ಬಂದು ಆಶ್ರಯಿಸಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಆಂಜನೇಯ. ಇವತ್ತು ಇಡೀ ದೇಶದಲ್ಲಿ ಹನುಮ ಜಯಂತಿಯನ್ನು ಆಚರಣೆ ಸಂದರ್ಭದಲ್ಲಿ ಅವತ್ತೇ ಹನುಮಾನ್ ಎಂಟರ್ಪ್ರೈಸಸ್ ಅಂತೇಳಿ ಒಂದು ರಿಯಲ್ ಎಸ್ಟೇಟ್ ಮತ್ತು ಫೈನಾನ್ಸ್ ಆಫೀಸ್ ಹನುಮನ ಜಯಂತಿ ದಿವಸ ಪ್ರಾರಂಭ ಮಾಡಿರೋದು. ಹನುಮಂತರಾಯಪ್ಪ ಅವರ ಕುಟುಂಬಕ್ಕೆ ಆಂಜನೇಯ ಒಳ್ಳೆ ಆರೋಗ್ಯ, ಆಯುಸ್ಸು, ಅಧಿಕಾರ ಎಲ್ಲವನ್ನು ಕೊಡಲಿ ಅಂತೇಳಿ ಮೊದಲನೇದಾಗಿ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ತಾ, ಅದೇ ರೀತಿ ಬನಶಂಕರಮ್ಮನಲ್ಲೂ ಸಹಿತ ಅವರ ಕುಟುಂಬಕ್ಕೆ, ಅವ್ರಿಗೆ ಎಲ್ಲ ರೀತಿಯಲ್ಲೂ ಅನುಗ್ರಹಿಸಲಿ, ಕೃಪೆ ಇರಲಿ ಅಂತೇಳಿ ತಾಯಿ ಬನಶಂಕರಮ್ಮನಲ್ಲೂ ಸಹಿತ ಪ್ರಾರ್ಥನೆ ಮಾಡ್ತಾ, ಇವತ್ತು ದೇಶ ಮತ್ತು ರಾಜ್ಯ ನಗರದಲ್ಲಿ ಹನುಮ ಜಯಂತಿಯನ್ನು ಯಾವುದೇ ಒಂದು ಚಿಕ್ಕ ದೇವಸ್ಥಾನ ಇರಲಿ, ದೊಡ್ಡ ದೇವಸ್ಥಾನ ಇರಲಿ, ಎಲ್ಲ ಕಡೆ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಚರಿಸ್ತಾ ಇದ್ದಾರೆ. ಅಂಥ ಒಂದು ಸುಸಂದರ್ಭ ಇವತ್ತು ಹನುಮಾನ್ ಎಂಟರ್ಪ್ರೈಸಸ್ಸಲ್ಲೂ ಸಹಿತ ಪ್ರತಿ ವರ್ಷ ಹನುಮಂತರಾಯಪ್ಪ ಅವರ ಸ್ನೇಹಿತರು ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು, ಕೇಶಿ ಅವರು, ಶ್ರೀಧರ್ ಅವರು, ಹನುಮ ಮತ್ತು ಉಮೇಶ, ಪದ್ಮಮ್ಮ, ವಿಜಯಮ್ಮ, ಶಾರದಮ್ಮ ಎಲ್ಲರೂ, ಸವಿತಾ ಸಿಂಗ್ ಅವರೆಲ್ಲರೂ ಬಂದು ಹನುಮನ ಥರನೇ ಹನುಮಂತರಾಯಪ್ಪನಿಗೆ ಶಕ್ತಿ ಕೊಡಲಿ ಅಂತ ಶುಭವನ್ನು ಹಾರೈಸಿದ್ದಾರೆ ಎಲ್ಲರೂ. ನಾನು ಸಹಿತ ಬಂದು ಅವ್ರಿಗೆ, ಅವ್ರ ಕುಟುಂಬಕ್ಕೆ, ಅವರೆಲ್ಲ ಒಡನಾಡಿಗಳಿಗೆ, ಅವರ ಹಿತೈಷಿಗಳಿಗೆ ತಾಯಿ ಬನಶಂಕರಮ್ಮ, ಆಂಜನೇಯ ಅವ್ರ ಕೃಪೆ ಇರಲಿ ಅಂತೇಳಿ ನಾನು ಶುಭವನ್ನು ಹಾರೈಸಿದೆ. ಈಗ ನಮ್ಮಲ್ಲಿ ಆಯುಧ ಪೂಜೆ, ದೀಪಾವಳಿ ಪೂಜೆ ಎಲ್ಲ ಮಾಡ್ತಾರೆ. ಅವ್ರ ಮನೆ ದೇವರು ಕೂಡ ಆಂಜನೇಯ ಆಗಿರೋದ್ರಿಂದ ಹನುಮಾನ್ ಎಂಟರ್ಪ್ರೈಸಸ್ ಅಂತ ಆಫೀಸು ಹೆಸರಿಟ್ಕೊಂಡು ಈ ಒಂದು ಇದರಲ್ಲಿ ನಾವು ಯಾವಾಗಲೂ ವರ್ಷ ಕೂಡ ಹನುಮಾನ್ ಜಯಂತಿಗೆ ಆಫೀಸ್ ಪೂಜೆ ಮಾಡೋದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಹಿತೈಷಿಗಳು, BJP ಕಾರ್ಯಕರ್ತರು, ನಮ್ಮ ಸಾಹೇಬರು ಸಾಮ್ರಾಟ್ ಅಶೋಕ್ ಅವ್ರ ಮನೆ ದೇವರು ಅದೇ ಆಗಿರೋದ್ರಿಂದ ಅವ್ರ ಕೈಲೇ ಉದ್ಘಾಟನೆ ಮಾಡಿಸಿ ಪೂಜೆಯನ್ನು ಶುರು ಮಾಡಿಸ್ತಾಯಿದ್ವಿ. ಹಾಗಾಗಿ ಬಂದಂಥ ನಮ್ಮ BJP ಕಾರ್ಯಕರ್ತರಿಗೇನು ನಮ್ಮ ಕಡೆಯಿಂದ ಒಂದು ಇದನ್ನು ಗಿಫ್ಟನ್ನು ಕೊಟ್ಟು ಇದು ಮಾಡೋ ಅಂಥದ್ದು ವಾಡಿಕೆ. ಇದರಲ್ಲೇನು ವಿಶೇಷತೆ ಏನಿಲ್ಲ. ಪ್ರತಿ ವರ್ಷವೂ ಹನುಮಾನ್ ಜಯಂತಿಗೆ ನಾವು ಪೂಜೆ ಮಾಡೋದು. ಹನುಮಂತರಾಯಪ್ಪನೂ ಕೂಡ
ಕಳೆದ 25 ವರ್ಷದ ಸಮಾಜ ಸೇವೆ ಆಗಲಿ ಬಿ ಜೆ ಪಿ ಪಕ್ಷದಲ್ಲಿ ಹಲವಾರು ಹುದ್ದೆಗಳ್ನ ಅಲಂಕರಿಸಿದ್ದಾನೆ. ಜೊತೆಯಾಗಿ ಹೋಗೋದ್ರಿಂದ ಅವನಿಗೆ ಈ ಬಾರಿ ಮುಂದೆ ಆಂಜನೇಯ ಅವನಿಗೆ ಒಳ್ಳೇದು ಮಾಡಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಹನುಮಂತರಾಯಪ್ಪರು ಹನುಮಾನ್ ಎಂಟರ್ಪ್ರೈಸಸ್ ಇದರಿಂದ ವರ್ಷನೂ ಕಾರ್ಯಕ್ರಮ ನಡೆಸ್ಕೊಂಬತ್ತವ್ರೆ. ಯಂಗ್ಸರ್ಗೆ ಕ್ಯಾಲೆಂಡ್ರಿಂದ ಆಮೇಲೆ ಸ್ವೀಟ್ ಬಾಕ್ಸು ಎಲ್ಲ ಕೊಡ್ತಾರೆ ವರ್ಷ ಎಲ್ಲರನ್ನೂ ಕರೆದು ಸನ್ಮಾನ ಮಾಡೋದು ಅವ್ರ ವಾಡಿಕೆ. ನಮ್ಮ ಇವರು ಆರ್ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಎಲ್ಲ ಬಂದೋಗ್ತಾರೆ. ಅದರಿಂದ ಎಲ್ಲರೂ ನಾವು ಕಾರ್ಯಕರ್ತರಿಗೆ ಒಂದು 300 ಜನಕ್ಕೆ ಎಲ್ಲ ಸನ್ಮಾನ ಮಾಡಿ ಅವರು ಗೌರವ ಕೊಡೋದು ಅವ್ರ ಧರ್ಮ ಅವ್ರದ್ದು. ಅದಕ್ಕೆ ಎಲ್ಲರೂ ಸೇರಿದ್ದೀವಿ. ಮುಂದಿನ ದಿನದಲ್ಲಿ ಅವ್ರಿಗೂ ಕಾರ್ಪೊರೇಟ್ರಾಗಿ ಇವಾಗ SC ಆಗೈತಿ ಇಲ್ಲಿ ಇದ್ರದ್ದು ಅವ್ರಿಗೆ ಇದಾಗೋ ಹಂಗೆ ದೇವ್ರನ್ನ ಬೇಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೀವಿ ಎಲ್ಲರೂ. ಕರೋನಾ ಟೈಮಲ್ಲಿ ತರಕಾರಿ ಹಂಚಿದ್ರು, ದಿನ ಊಟಗಳು ಹಂಚಿದ್ರು, ಬಡವ್ರಿಗೆ ಬಸ್ ಸ್ಟ್ಯಾಂಡ್ಗಳ ಹತ್ರ ಎಲ್ಲ ಊಟ ಹಂಚೋದು ಎಲ್ಲ ಮಾಡೋರೆ. ಕರೋನಾ ಟೈಮಲ್ಲಿ ಹೆಚ್ಚು ಕಮ್ಮಿ 2 ಲಾಕ್ಡೌನಲ್ಲೂ ಇವರು ತರಕಾರಿಗಳಾಗಲಿ ಮನೆಗೆ ಊಟಗಳಾಗಲಿ ಫೋನ್ ಮಾಡಿದವ್ರಿಗೆ ಹಾಲು ಆಮೇಲೆ ಮೆಡಿಸನ್ಸು ಹಣ್ಣು ಹಂಪಲು ಇವೆಲ್ಲ ಸರಬರಾಜು ಮಾಡೋರೆ. ಅದರಿಂದ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಅವರು ಕೋರ್ಕೊತಾರೆ. ನಾವು ಜೊತೆಗೂಡಿ ಎಲ್ಲ ಸಂಘಟನೆ ಮಾಡ್ತಾಯಿದ್ದೀವಿ. ಹೊಸಕೆರಳ್ಳಿ ವಾರ್ಡ್ನಲ್ಲಿ ಮೊದಲಿಂದನೂ ಹಿರಿಯರವರು ಯಾವುದೇ ಪಕ್ಷದಲ್ಲಿ ಇರ್ಬೋದು ಸಮಾಜ ಸೇವೆಯನ್ನು ಮಾಡ್ಕೊತ ಬಂದಿದ್ದಾರೆ ಹನುಮಂತರಾಯಪ್ಪನವರು ಪ್ರತಿ ವರ್ಷದಂತೆ ಈ ವರ್ಷವೂ ಹನುಮಾನ್ ಜಯಂತಿ ಇವತ್ತೇನು ಹೊಸದಲ್ಲ, ಸುಮಾರು ಒಂದು 10-15 ವರ್ಷದಿಂದ ನಾವು ಬರ್ತಾಯಿದ್ದೀವಿ. ಅವಾಗಲಿಂದನೂ ಹನುಮಾನ್ ಜಯಂತಿ ಮಾಡ್ತಾಯಿದ್ದಾರೆ. ಅದೇ ರೀತಿ ಸಮಾಜ ಸೇವೆಯಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ದೇವರು ಅವ್ರಿಗೂ ಒಳ್ಳೆ ಆಯುಷು ಆರೋಗ್ಯ ಭಾಗ್ಯ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲಿ. ಅದೇ ರೀತಿ ಎಲ್ರಿಗೂ ಸಹಿತ ಹೊಸಕೆರಳಿಯ ಎಲ್ರಿಗೂ ಸಮಸ್ತ ನಾಗರಿಕರಿಗೂ ಒಳ್ಳೆಯದಾಗಲಿ, ಹನುಮಾನ್ ಒಳ್ಳೆಯ ಆರೋಗ್ಯವನ್ನು ನೀಡಲಿ ಅಂತ ಈ ಮೂಲಕ ಆಶಿಸ್ತೀನಿ.